ರೂಲ್ಸ್ ಬಗ್ಗೆ ಪಾಠ ಮಾಡಿ ಸುದೀಪ್ ಸರ್ ಆವಾಗಷ್ಟೇ ಎಪಿಸೋಡ್ ಮುಗಿಸಿರ್ತಾರೆ. ಆದ್ರೆ ಅಶ್ವಿನಿ ಮತ್ತೆ ಜಾನ್ವಿ ಅವರು ಮತ್ತೆ ರೂಲ್ಸ್ ಬ್ರೇಕ್ ಮಾಡ್ತಾರೆ, ಅದೇ ತಪ್ಪು ಮಾಡೋ ಮೂಲಕ. ಚೇಂಜಿಂಗ್ ರೂಮ್ ಒಳಗೆ ಇಬ್ರು ಹೋಗಿ ತಪ್ಪಲ್ಲ, ಆದ್ರೆ ಅಲ್ಲಿ ಹೋಗಿ ಮಾತಾಡಿ ಪಿಸು ಧ್ವನಿಯಲ್ಲಿ ಮಾತಾಡಿದ್ದು ತಪ್ಪು. ಅದಾದ್ಮೇಲೆ ಬಿಗ್ ಬಾಸ್ ಇಬ್ರು ಸ್ಟ್ರೈಟ್ ನಾಮಿನೇಟ್ ಮಾಡಿದ್ರು ಕೂಡ ಅದನ್ನ ಸೀರಿಯಸ್ ಆಗಿ ತಗೊಳ್ದೆ ನಕ್ಕಿದ್ದು ಇನ್ನೊಂದು ತಪ್ಪು. ಇದನ್ನ ಹೈಲೈಟ್ ಮಾಡಿ ಹೇಳಿದ್ದು ಯಾರು? ಬಿಗ್ ಬಾಸ್ ಮನೆಯ ಮೋಸ್ಟ್ ಸೀರಿಯಸ್ ಕಂಟೆಸ್ಟೆಂಟ್ ಗಿಲ್ಲಿ. ಸೀರಿಯಸ್ನೆಸ್ಸೇ ಇಲ್ಲ ಅಂತ ಹೇಳೋ ಗಿಲ್ಲಿ ಎಷ್ಟು ಸೀರಿಯಸ್ ಆಗಿದ್ರು ಅವ್ರ ಟಾಸ್ಕಲ್ಲಿ ಅಂತಂದರೆ 5 ದಿನಸಿನ ಮನೆ ಕಳ್ಕೊಳ್ಳುತ್ತೆ. ಆ್ಯಂಡ್ ಆವಾಗ ಗಿಲ್ಲಿ ಅವರ ರಿಯಾಕ್ಷನ್ನು ಏನು ಚಿಂತಾಜನಕವಾಗಿರಲಿಲ್ಲ, ಅಷ್ಟೇ ಕೇರ್ಲೆಸ್ ಆಗಿತ್ತು. ನೀನು ಇಲ್ಲಿ ಬಂದು ನಿಂತ್ಕೋ ಕೆಲಸ ಮಾಡ್ತೀನಿ, ನೀನು ಸಾರಿ ಕೇಳ್ಬಿಡು ಕೆಲಸ ಮಾಡ್ತೀನಿ ಅನ್ನೋದು ಎಷ್ಟು ಚೈಲ್ಡಿಶ್ ಆಗಿದೆ ಅಂತಂದರೆ, ಈ ಸೀಸನ್ ಬಿಗ್ ಬಾಸ್ ನಡೀತಿರೋದು ಗಿಲ್ಲಿ ಮತ್ತು ಅಶ್ವಿನಿ ಅವರಿಂದಾನೇ. ನೀವು ಇಷ್ಟಪಡಿ ಬಿಡಿ, ಒಪ್ಪಿ ಬಿಡಿ, ಇದೇ ಸತ್ಯ. ಇನ್ನೂ ಪೊಟೆನ್ಷಿಯಲ್ ಇರೋ ಕಂಟೆಸ್ಟೆಂಟ್ಸ್ಗಳಿದ್ದಾರೆ, ಆದರೆ ಅವರೆಲ್ಲ ಇನ್ನೊಬ್ರು ಶ್ಯಾಡೋ ಅಲ್ಲಿ ಆಟ ಆಡ್ತಿದ್ದಾರೆ. ಕಾವ್ಯ ಅವರು ಗಿಲ್ಲಿ ಶ್ಯಾಡೋ ಇಂದ ಈಚೆ ಬರಬೇಕು, ಅಂಡ್ ರಾಶಿಕಾ ಅವರು ಸೂರಜಿಂದ ಹೊರಗಡೆ ಬಂದು ಇಂಡಿವಿಜುವಲ್ ಆಗಿ ಆಟ ಆಡಬೇಕಾಗಿದೆ. ಇಲ್ಲ ಅಂದ್ರೆ ಈ ಸೀಸನ್ಗೆ ಇಷ್ಟೇ. ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು.